ಬೆಂಗಳೂರಿನಲ್ಲಿ ಟ್ರಿಬಲ್ ಮರ್ಡರ್ ಕೇಸ್ಗೆ ರೋಚಕ ಟ್ವಿಸ್ಟ್. ಒಂದು ಕೊಲೆಗೆ ಸ್ಕೆಚ್ಚು ಆಗಿದ್ದು ಮಾತ್ರ 3 ಮರ್ಡರ್. ತಾಯಿ ಮುತ್ತುಲಕ್ಷ್ಮಿ ಕೊಲೆ ಮಾಡುವಂತಹ ಪ್ಲಾನ್ನಲ್ಲಿ ಕಿಲ್ಲರ್ ಜೋಡಿ ಬಂದಿರುತ್ತೆ. ಕೊಲೆ ಬಳಿಕ ಮೃತದೇಹವನ್ನು ರಾತ್ರೋರಾತ್ರಿ ಕಿಲ್ಲರ್ ಜೋಡಿ ಶಿಫ್ಟ್ ಮಾಡುವ ಪ್ಲಾನನ್ನು ಹಾಕ್ಕೊಂಡಿರುತ್ತೆ. ಕೊಲೆ ನಡೆದು 4-5 ಗಂಟೆಯ ಬಳಿಕ ಬಾಡಿ ಶಿಫ್ಟ್ಗೆ ಪ್ಲಾನ್ ಆಗಿತ್ತು. ಸೋಮವಾರ ರಾತ್ರಿಯೇ ಬಾಡಿ ಶಿಫ್ಟ್ಗೆ ಸೂಟ್ ಕೇಸನ್ನು ಕಿಲ್ಲರ್ ಜೋಡಿ ತಂದಿತ್ತು. ಪಬ್ಲಿಕ್ ಟಿವಿಯಲ್ಲಿ ಕಿಲ್ಲರ್ ಜೋಡಿಯ ಚಲನವಲನದ ಎಕ್ಸ್ಕ್ಲೂಸಿವ್ ದೃಶ್ಯ. ಇದೇನೋ ಸಿಟ್ಟಲ್ಲಿ, ಇದೇನೋ ಆತುರದಲ್ಲಿ ಅಥವಾ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗಿರುವಂಥ ಹತ್ಯೆ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಕ್ಕಾ ಪ್ಲಾನನ್ನು ಮಾಡಿಕೊಂಡು ಹತ್ಯೆಯನ್ನು ಮಾಡಿ, ಹತ್ಯೆಯ ನಂತರ ಮೃತದೇಹವನ್ನು ಹೇಗೆ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೂ ಕೂಡ ಕಿಲ್ಲರ್ ಜೋಡಿ ಪ್ಲಾನನ್ನು ಮಾಡಿಕೊಂಡಿತ್ತು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸ್ಕೂಟಿಯಲ್ಲಿ ದೊಡ್ಡದಾದ ಸೂಟ್ ಕೇಸನ್ನು ತಂದಿದ್ದಾರೆ. ಈ ಸೂಟ್ ಕೇಸನ್ನು ತಂದಿದ್ದು ಯಾಕೆ ಅಂದರೆ ಹೆತ್ತ ತಾಯಿಯ ಮೃತದೇಹವನ್ನು ಹಾಕೊಂಡು ಹೋಗೋದಕ್ಕೆ. ಆಕೆಯ ಕಥೆಯನ್ನು ಮುಗಿಸಿ ಮುತ್ತುಲಕ್ಷ್ಮಿಯನ್ನು ಹತ್ಯೆ ಮಾಡಿ ಇದೇ ಸೂಟ್ ಕೇಸ್ನಲ್ಲಿ ಹಾಕೊಂಡು ಹೋಗಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಬಟ್ ಆ ಸಂದರ್ಭದಲ್ಲಿ ತಂದೆ ಬರ್ತಾರೆ, ತಂಗಿ ಬರ್ತಾರೆ, ಎಲ್ಲವೂ ಕೂಡ ಪ್ಲಾನ್ ಉಲ್ಟಂಪಲ್ಟ ಆಯಿತು. ರಾತ್ರಿ 12 ಗಂಟೆ ಬಳಿಕ ಬಾಡಿ ಶಿಫ್ಟ್ಗೆ ಪ್ಲಾನ್ ಆಗಿತ್ತು. HALನ ಗುರುರಾಜ ಲೇಔಟ್ನ ಫ್ಲಾಟ್ಗೆ ಶವವನ್ನು ಸಾಗಿಸಲು ಪ್ಲಾನ್ ಮಾಡಿದ್ಲು ಮಗಳು. ರಾತ್ರಿ ಬೆಳಗ್ಗೆ 8:30ಕ್ಕೆ ಫ್ಲಾಟ್ಗೆ ಎಂಟ್ರಿ ಆಗಿದ್ರು ಶ್ವೇತಾ ತಂದೆ ಮತ್ತು ತಂಗಿ. ಹೀಗಾಗಿ ಮುತ್ತುಲಕ್ಷ್ಮಿಯ ಶವವನ್ನು ಸಾಗಿಸುವಂತಹ ಪ್ಲಾನ್ ಇದೆಯಲ್ಲ, ಅದು ಫ್ಲಾಪ್ ಆಗಿಬಿಡುತ್ತೆ. ರಾತ್ರಿ 12 ಗಂಟೆಯ ಬಳಿಕ ಬಾಡಿಯನ್ನು ಶಿಫ್ಟ್ ಮಾಡೋದಕ್ಕೆ ಈ ಕಿಲ್ಲರ್ ಜೋಡಿ ಪ್ಲಾನ್ ಅನ್ನು ಮಾಡಿತ್ತು. ಎಲ್ಲವೂ ಅಂದುಕೊಂಡಂತಾಗಿದ್ರೆ ಮುತ್ತುಲಕ್ಷ್ಮಿ ಇಲ್ಲಿದ್ರು ಅನ್ನೋದಕ್ಕೂ ಕೂಡ ಸಣ್ಣ ಕುರುಹು ಇಲ್ಲದಿರುವ ರೀತಿಯಲ್ಲಿ ಮಾಡೋದಕ್ಕೆ ನಿರ್ಧರಿಸಿದ್ಲು ಹೆತ್ತ ಮಗಳು. ಆದರೆ ಈ ವಿಚಾರದಲ್ಲಿ ಇದ್ದಕ್ಕಿದ್ದ ಹಾಗೆ ತಂದೆಯ ಎಂಟ್ರಿ ಆಗುತ್ತೆ, ತಂಗಿಯ ಎಂಟ್ರಿ ಆಗುತ್ತೆ. ಪ್ಲಾನ್ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ CCTV ಫುಟೇಜ್ಗಳನ್ನು ನೋಡ್ತಾ ಇದ್ರೆ, ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಯನ್ನು ಗಮನಿಸ್ತಾ ಇದ್ರೆ, ಇದೊಂದು ವೆಲ್ ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ. ನಾಗೇಶ್, ಪ್ರೇಮ್, ಖಂಡಿತವಾಗ್ಲೂ ಏನು ತ್ರಿವಳಿ ಕೊಲೆ ಮಾಡಿದಂಥ ಆರೋಪಿಗಳು ಕೊಲೆ ಮಾಡುವುದಕ್ಕೂ ಮುನ್ನ ಸಾಕಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರ ಈಗ ಪೊಲೀಸರ ತನಿಖೆಯಿಂದ ಬಹಿರಂಗವಾಗ್ತಿರುವಂಥದ್ದು. ಪ್ರಮುಖವಾಗಿ ಆರಂಭದಲ್ಲಿ ಮುತ್ತುಲಕ್ಷ್ಮಿಯನ್ನ ಕೊಲೆ ಮಾಡಲಿಕ್ಕೆ ಇವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಮುತ್ತುಲಕ್ಷ್ಮಿಯನ್ನ ಕೊಲೆ ಮಾಡಿ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದ ರೀತಿಯಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಅನ್ನ ಫ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆರೋಪಿಗಳು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮುತ್ತುಲಕ್ಷ್ಮಿ ಮತ್ತೆ ಕೊಲೆಯನ್ನ ಮುಚ್ಚೋದಕ್ಕೆ ಹೋಗಿ ಮತ್ತೆ ಇಬ್ಬರನ್ನ ಕೊಲೆ ಮಾಡಿರುವಂಥ ವಿಚಾರ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಯಾವಾಗ ಮುತ್ತುಲಕ್ಷ್ಮಿ ಬಾಡಿ ಶಿಫ್ಟ್ ಮಾಡಲಿಕ್ಕೆ ಇವ್ರ ಕೈಲಿ ಆಗೋದಿಲ್ಲ, ಆ ಸಂದರ್ಭದಲ್ಲಿ ಅವರ ಗಂಡ ಸೋಮಸುಂದರ್ ಮತ್ತೆ ಪ್ರಿಯಾ ಇಬ್ರು ಕೂಡ ಎಂಟ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಆ ವಿಚಾರವನ್ನ ಬೆಳಕಿಗೆ ಬರುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರಿಬ್ಬರನ್ನು ಕೂಡ ಕೊಲೆ ಮಾಡಿರಬಹುದು ಅನ್ನುವಂಥ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಆ ಬಾಡಿಯನ್ನ ಈ ಹಿಂದೆ ಬಾಡಿಗೆ ಮನೆ ಮಾಡಿದ್ದಂತ ಬಾಡಿಗೆ ಮನೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಅನ್ನು ಕೂಡ ಆರೋಪಿ ಶ್ವೇತಾ ಮತ್ತೆ ಅವರ ಪ್ರಿಯಕರ ಕ್ರಿಯೇಟ್ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹತ್ಯೆಯನ್ನ ಮಾಡಿರುವಂಥದ್ದು ಬೇರೆ ಯಾರನ್ನೂ ಅಲ್ಲ, ಜನ್ಮ ಕೊಟ್ಟಂತಹ ತಾಯಿಯನ್ನ, ಸಾಕಿ ಸಲಹಿದಂತಹ ತಂದೆಯನ್ನ, ರಕ್ತ ಹಂಚಿಕೊಂಡು ಹುಟ್ಟಿದಂತಹ ತಂಗಿಯನ್ನ. ಮನಸ್ಸು ಹೆಂಗಾದರೂ ಬಂತು ಅಂಥೇಳಿ ಮೊದಲೆಲ್ಲ ತುಂಬ ಸಿಟ್ಟಲ್ಲಿ ಏನೋ ಆವೇಶದಲ್ಲಾಗಿರುವಂತಹ ಕೃತ್ಯ ಇದು ಅಂಥೇಳಿ ಅಂದ್ಕೊಳ್ತಾ ಇದ್ರು. ಬಟ್ ಅಲ್ಲ, ಮೊದಲನೇದಾಗಿ ತಾಯಿಯನ್ನು ಹತ್ಯೆ ಮಾಡೋದಕ್ಕೆ ಈಕೆ ಪ್ಲಾನನ್ನು ಮಾಡ್ಕೊಂಡು ಬಂದಿರ್ತಾಳೆ. ಅದಾದ ಮೇಲೆ ಅಡ್ಡ ಬಂದಿದ್ದಕ್ಕೆ ತಂದೆ ತಂಗಿಯ ಕಥೆಯನ್ನು ಕೂಡ ಮುಗಿಸಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲದೂ ಮಾಡಿದ್ದು ಯಾಕಾಗಿ? ಪ್ರಿಯಕರನಿಗಾಗಿ, ಬಾಯ್ ಫ್ರೆಂಡ್ಗಾಗಿ.